ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಫಸ್ಟ್ PUCಯಲ್ಲಿ ಸೈನ್ಸ್ ವಿಭಾಗದವರಿಗಾಗಿರ್ತಕ್ಕಂಥ ಫಿಸಿಕ್ಸಲ್ಲಿ ಒಂದು ಫಸ್ಟ್ ಟೆಸ್ಟ್ ಕ್ವಶನ್ಸ್ ಪೇಪರನ್ನು ತಂದಿದ್ದೀನಿ. ಸೊ ಆಲ್ರೆಡಿ ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ಫಸ್ಟ್ PUCಯಲ್ಲಿ ಹಾಕಿದ್ದೀವಿ. ಮತ್ತು ಫಸ್ಟ್ PUCಯಲ್ಲಿ ಲ್ಯಾಂಗ್ವೇಜಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಮೂರಕ್ಕೂ ಕೂಡ ನಾವು ಕ್ವಶನ್ ಪೇಪರ್ಗಳನ್ನು ಮಾಡಲ್ ಆಗಿ ಹಾಕಿದ್ದೀವಿ. ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಫಿಸಿಕ್ಸ್ನಲ್ಲಿರ್ತಕ್ಕಂಥ ಕ್ವಶನ್ಸ್ ಪೇಪರನ್ನು ನೋಡೋಣ. ಸೊ ನಿಮಗೆ ಮತ್ತೆ ಬೇರೆ ಯಾವ ವಿಷಯದ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ಆ ವಿಷಯದ ಕ್ವಶನ್ ಪೇಪರನ್ನು ಹಾಕ್ತಾರೆ. ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ, ಸೊ ಪಾರ್ಟ್ ಎದಲ್ಲಿ 1 ಮಾರ್ಕ್ ಕ್ವಶನ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಹೂ ಪ್ರಪೋಸ್ಡ್ ದ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೆಕೆಂಡ್ ಒನ್, ರೈಟ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಇಂಪಲ್ಸ್. ಥರ್ಡಲ್ಲಿ ಡಿಫೈನ್ ಎವರೇಜ್ ವೆಲಾಸಿಟಿ. ಫೋರ್ತಲ್ಲಿ ಡಿಫೈನ್ ಯೂನಿಟ್ ವೆಕ್ಟರ್. ಫಿಫ್ತಲ್ಲಿ ಬರೋದು ವಾಟ್ ಈಸ್ ಅರಿಸ್ಟೋಟಲ್ಸ್ ಫ್ಯಾಲನ್ಸಿ ಅಂತಕ್ಕಂಥದ್ದಿದೆ. ಸೊ ಇವುಗಳಿಗೆ ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಆನ್ಸರ್ಸ್ಗಳನ್ನು ಮಾಡಬೇಕು. 1 ಮಾರ್ಕ್ ಕ್ವಶನ್ಸ್ ಇತ್ತು. ಇನ್ನು ಪಾರ್ಟ್ ಬಿಗೆ ಹೋಗೋಣ. ಇಲ್ಲಿ ಟೋಟಲಿ 4 ಕ್ವಶನ್ಸಲ್ಲಿ 3ಗಳನ್ನು ಆನ್ಸರ್ಸ್ ಮಾಡಬೇಕು. ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್ ಇದೆ. ಸೊ ನೋಡ್ಕೊಡ್ರಿ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೇಳಿದ್ರು ಲಾಸ್ಟ್ ಟೈಪ್ ಅಂದರೆ, ಮೆನ್ಷನ್ ಎನಿ 2 ಬೇಸಿಕ್ ಫೋರ್ಸಸ್ ಇನ್ ನೇಚರ್. ಸೆಕೆಂಡಲ್ಲಿ ರೈಟ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದ ನಂಬರ್ಸ್. ಸೊ ಇಲ್ಲಿ ನಂಬರ್ಸ್ಗಳನ್ನ ಕೊಟ್ಟಿದ್ದಾರೆ, ಅದನ್ನು ಸಿಗ್ನಿಫಿಕೆಂಟ್ ಫಿಗರ್ಸಲ್ಲಿ ಏನು ಮಾಡಿದ್ದಾರೆ ಬರಲಿಕ್ಕೆ ಹೇಳಿದ್ದಾರೆ. ಥರ್ಡಲ್ಲಿ ಡ್ರಾ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಅ ಬಾಡಿ ಆಟ್ ರೆಸ್ಟ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕೇಳಿದ್ದಾರೆ. ಫೋರ್ದಲ್ಲಿ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಪ್ಯಾರಲಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಇವುಗಳನ್ನು ನೋಡಿಕೊಂಡು ಪ್ರಿಪ್ರೇಷನನ್ನು ಮಾಡಿ. ಇನ್ನು 3 ಮಾರ್ಕ್ ಕ್ವಶನ್ಸ್ಗಳಿಗೆ ನೋಡೋದಾದರೆ ಯಾವೆಲ್ಲ ಕೇಳಿದ್ರು ಲಾಸ್ಟ್ ಟೈಮ್ ಅಂತಂದರೆ, ಎಕ್ಸ್ಪ್ಲೇನ್ ದ ಪ್ಯಾರಲೆಕ್ಸ್ ಮೆಥಡ್ ಆಫ್ ಡಿಟರ್ಮಿನಿಂಗ್ ದ ಸೈಜ್ ಆಫ್ ಡಿಸ್ಟೆಂಟ್ ಪ್ಲಾನೆಟ್ ಅಂತ ಕೊಟ್ಟಿದ್ದಾರೆ. 6ದಲ್ಲಿ ಚೆಕ್ ದ ಡೈಮೆನ್ಷನಲ್ ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್ಸ್ ಅನ್ನೋ ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ ನೋಡಿ. 4ದಲ್ಲಿ ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ಅ ಪ್ರೊಜೆಕ್ಟೈಲ್ ಅಂತ ಕೊಟ್ಟಿದ್ದಾರೆ. 8ದಲ್ಲಿ ವಾಟ್ ಈಸ್ ಫ್ರಿಕ್ಷನ್, ಮೆನ್ಷನ್ ಎನಿ 2 ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ಫ್ರಿಕ್ಷನ್ ಕೊಟ್ಟಿದ್ದಾರೆ. ಘರ್ಷಣೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಘರ್ಷಣೆ ಕಡಿಮೆ ಮಾಡ್ತಕ್ಕಂಥ ಪದ್ಧತಿಗಳು, ಹಂತಗಳನ್ನು ಕೇಳಿದರು. ಸೊ ಇವುಗಳನ್ನು ಆನ್ಸರ್ಸ್ಗಳನ್ನು ಮಾಡಬೇಕಿತ್ತು. ಇನ್ನು 5 ಮಾರ್ಕ್ ಕ್ವಶನ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವೆಲ್ಲ ಇದ್ದಾವೆ ಅಂತಂದರೆ, ವಾಟ್ ಈಸ್ VT ಗ್ರಾಫ್, ಡಿರೈವ್ ದ ಇಕ್ವೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 10ಲ್ಲಿ ಸ್ಟೇಟ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಆ್ಯಂಡ್ ಹೆನ್ಸ್ ಡಿರೈವ್ ಅಂತಕ್ಕಂಥದ್ದು F=ma ಕೊಟ್ಟಿದ್ದಾರೆ. 11ಲ್ಲಿ ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ನಮಗೆ ಗೊತ್ತಿರುವಂಗೆ ಡಿರೈವೇಷನ್ಸ್ಗಳನ್ನ ಇರ್ತಾವೆ ಮ್ಯಾಕ್ಸಿಮಮ್ ಆಗಿ. ಇನ್ನು ಲಾಸ್ಟಲ್ಲಿ 2ದಲ್ಲಿ ಇರ್ತಕ್ಕಂಥ ಎನಿ ಒನ್ನನ್ನು ಕೊಡಬೇಕು 5 ಮಾರ್ಕ್ಸಲ್ಲಿ. ಸೊ ಏನಿದೆ ನೋಡಿ, ಅ ಸ್ಟೋನ್ ಈಸ್ ಡ್ರಾಪ್ಡ್ ಫ್ರಮ್ ದ ಟಾಪ್ ಆಫ್ ಅ ವಾಟರ್ 400 ಮೀಟರ್ ಹೈಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅನದರ್ ಸ್ಟೋನ್ ಈಸ್ ಥ್ರೋನ್ ಅಪ್ವರ್ಡ್ vertically from the ground with a velocity of 100 meter per second 1. When and where both the stones will meet ಅಂತ ಕೇಳಿದ್ದಾರೆ. ಇನ್ನೊಂದು ಕ್ವಶನ್ ಇತ್ತು, ಅ ಬಾಲ್ ಈಸ್ ಥ್ರೋನ್ ವಿತ್ ದ ವೆಲಾಸಿಟಿ ಆಫ್ ಅ 39.2 meter per second 1 at an angle of 30 degree with the horizontal. Calculate the maximum height, time and flight and horizontal range of the projectile ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಫಿಸಿಕ್ಸಲ್ಲಿ ಕ್ವಶನ್ ಪೇಪರ್ಸ್ಗಳನ್ನ ಏನು ಮಾಡಿದ್ರು ಕೊಟ್ಟಿದ್ರು ಲಾಸ್ಟ್ ಇಯರು. ಈ ಕ್ವಶನ್ಸ್ಗಳನ್ನ ಹೆಚ್ಚು ಒತ್ತು ಕೊಟ್ಟು ಮತ್ತು ನಿಮಗೆ ಕಂಟೆಂಟಲ್ಲಿ ಆಲ್ರೆಡಿ ಟೀಚರ್ಸ್ ಎಲ್ಲ ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಇದೆ, ಯಾವ ಟಾಪಿಕ್ಗಳನ್ನ ಹೆಚ್ಚಾಗಿ ಒತ್ತು ಕೊಡ್ಲಿಕ್ಕೆ ಹೇಳಿದ್ದಾರೆ ಅವುಗಳನ್ನ ಚೆನ್ನಾಗಿ ಓದ್ಕೊಂಡು ಹೋಗಿ. ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದರೆ ಕ್ವಶನ್ಸ್ಗಳು ಬರ್ತವೆ. ಸೊ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.